ಎಲ್ಲರಿಗೂ ನಮಸ್ಕಾರ, ನಾನು ಸಂತು. ಇವತ್ತು ನಾನೆಲ್ಲಿದ್ದೀನಪ್ಪ ಅಂತ ನಮ್ಮ ಬೆಂಗಳೂರಿನ RPC ಲೇಔಟು ಅಥವಾ ಸ್ವಿಮ್ಮಿಂಗ್ ಪೂಲ್ ಪಾರ್ಕ್ ಅಂತಾರೆ. ಪಾರ್ಕ್ ಪಕ್ಕದಲ್ಲೇ ಕಳೆದ 43 ವರ್ಷಗಳಿಂದ ಸಕ್ಸಸ್ಫುಲ್ ಆಗಿ ರನ್ ಮಾಡ್ಕೊಂಡು ಬರ್ತಾರಂತ ಚೇತನ್ ತಟ್ಟೆ ಇಡ್ಲಿಗೆ ಬಂದಿದ್ದೀನಿ. ಇಲ್ಲಿ ಸಿಗೋದು ನಿಮಗೆ ಲಿಮಿಟೆಡ್ ಐಟಮ್, ಕೇವಲ ಇಡ್ಲಿ ಮತ್ತು ಚಿತ್ರಾನ್ನ ಮಾತ್ರ. ಲೋಕಲಿ ಸಿಕ್ಕಾಬಟ್ಟೆ ಪಾಪ್ಯುಲರ್ ಆಗಿರೋಂಥ ಒಂದು ಜಾಗ. ಇರೋ ಟೈಮಿಂಗ್ಸ್ ಬಂದು ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ ಅಥವಾ 11, 11:30, 12 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ರನ್ ಮಾಡ್ಕೊಂಡು ಬರ್ತಾರೆ. ಹೋಗೋಣ, ಅವರನ್ನ ಮಾತಾಡಿಸಿ ಇವರ ಚಿತ್ರಾನ್ನ ಮತ್ತು ಇಡ್ಲಿನ ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ ಬಂದಿರೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಚೇತನ್ ತಟ್ಟೆ ಇಡ್ಲಿ ಜೊತೆಗೆ ಚಿತ್ರಾನ್ನ ಟ್ರೈ ಮಾಡೋಣ. ಒಂದು ನಮ್ಮ ಐಟಮ್ ತೊಗೊಂಡಿದ್ದೀವಿ. ಚಿಕ್ಕ ಇಡ್ಲಿ ತೊಗೊಂಡಿದ್ವಿ. ಆ್ಯಕ್ಚುಲಿ ಇಲ್ಲಿ ದೊಡ್ಡ ಇಡ್ಲಿ ಸಿಕ್ಕಾಬಟ್ಟೆ ಫೇಮಸ್ಸು. ಚಿಕ್ಕ ಇಡ್ಲಿ ರೆಡಿ ಆಗಿತ್ತು, ಅದಕ್ಕೋಸ್ಕರ ಚಿಕ್ಕ ಇಡ್ಲಿ ಮತ್ತು ಒಂದು ವಡೆ ಗಟ್ಟಿ ಚಟ್ನಿ ಕೊಟ್ಟಿದ್ದಾರೆ. ಗಟ್ಟಿ ಚಟ್ನಿ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ಸರ್, ಅದಕ್ಕೋಸ್ಕರನೇ ಜನ ಬರ್ತಾರೆ ಅಂತ ಹೇಳ್ತಾಯಿದ್ರು. ಇಡ್ಲಿ ಅಂತೂ ನೋಡೋಕ್ಕೆ ಒಳ್ಳೆ ಮಲ್ಲಿಗೆ ಹೂ ಇದ್ದಂಗಿದೆ. ಕನ್ಸಿಸ್ಟೆನ್ಸಿ ಅಂತೂ ಮಜಾ ಇದೆ. ಬ್ರೇಕ್ ಮಾಡೋಣ. ಆಹಾ, ಬಿಸಿ ಬಿಸಿ ಇಡ್ಲಿ. ಓ, ಚೆನ್ನಾಗಿದೆ. ಸ್ಪಾಂಜ್ ಇದ್ದಂಗಿದೆ ಇಡ್ಲಿ ಅಂತೂ. ಹಂಗೆ ಇವರ ಫೇಮಸ್ ಗಟ್ಟಿ ಚಟ್ನಿ ಜೊತೆಗೆ ಡಿಪ್ ಮಾಡಿಕೊಂಡು ಇಷ್ಟ ಚಟ್ನಿ ಖಾರ ಇರುತ್ತೆ ಅಂದರು. ತಿನ್ನೋಣ. ಚೆನ್ನಾಗಿದೆ. ಅವ್ರು ಹೇಳ್ದಂಗೆ ಖಾರ ಬಾಯಿಗಿಟ್ಟ ತಕ್ಷಣ ಹೆವಿ ಖಾರ ಗೊತ್ತಾಗ್ತಾಯಿದೆ. ಲೈಟಾಗಿ ಬಿಟ್ಕೊಳ್ಳುತ್ತೆ. ಫಸ್ಟ್ ಬೈಟಲ್ಲಿ ಗೊತ್ತಾಗಲ್ಲ. ಬೈಟಾಗಿ ಲೈಟಾಗಿ ಹಂಗೆ ಚೂ ಮಾಡ್ತಾ ಖಾರ ಬಿಟ್ಕೊಳ್ಳುತ್ತಲ್ಲ. ಖಾರ ಚಟ್ನಿ ಇಷ್ಟಪಡೋರಿಗೆ ನಿಜ ಕೂಡ ಬೆಸ್ಟ್ ಜಾಗ. ಇಡ್ಲಿ ಅಂತೂ ತುಂಬ ಸಾಫ್ಟಾಗಿದೆ. ಆ ಕನ್ಸಿಸ್ಟೆನ್ಸಿ ಜಾಸ್ತಿ ಗಟ್ಟಿ ಅನಿಸಲ್ಲ, ಕಲ್ ಥರ ಇಲ್ಲ. ಇಡ್ಲಿ ಅಂತೂ ಫ್ರೆಶ್ ಆಗಿದೆ. ಆ ಹುಳಿ ಫ್ಲೇವರ್ ಕೂಡ ಗೊತ್ತಾಗ್ತಲ್ಲ. ಅಂದರೆ ಈ ಹಿಟ್ಟು ಬಿಫೋರ್ ಒನ್ ಡೇ ಮಾಡಿಟ್ಟಿರ್ತಾರಲ್ಲ, ಹುಳಿ ಬಂದುಬಿಟ್ಟಿರುತ್ತೆ. ಇಲ್ಲಿ ಹುಳಿ ಇಲ್ಲ. ಆ ಇಡ್ಲಿ ಅಂತೂ ಒಂಥರ ಸಾಫ್ಟು ಸ್ಪಾಂಜ್ ಇದ್ದಂಗಿದೆ. ತಿನ್ನಬೇಕಾದ್ರೆ ಮಜವಾಗಿದೆ. ಗಟ್ಟಿ ಚಟ್ನಿ ಎಲ್ಲೋದ್ರೂ ಮಸ್ಟ್ ಟ್ರೈ ಮಾಡಬೇಕಾದ್ದು. ಅದರ ಕೂಡ ಕೆಂಪು ಚಟ್ನಿ ಅಂದರೆ ಸಖತ್ ಇಷ್ಟ ನನಗೆ. ಚಟ್ನಿ ಅಂತೂ ಮಜಾ ಇದೆ. ಚಟ್ನಿ ಜೊತೆಗೆ ಇಡ್ಲಿ ಅಂತೂ ನೆಕ್ಸ್ಟ್ ಲೆವೆಲ್ ಕಾಂಬಿನೇಷನು. ವಡೆ ಕೊಟ್ಟಿದ್ದಾರೆ. ವಡೆ ಒಂದು ಬೈಟ್ ಮಾಡೋಣ. ಅದಕ್ಕಂತೂ ಇವಿ ಚಟ್ನಿ ಡಿಪ್ ಆಗಿಬಿಟ್ಟಿದೆ. ಇವಿ ಖಾರ ಇರುತ್ತೆ. ಚಟ್ನಿ ಈ ವಡೆನ ಮರ್ಜ್ ಮಾಡಿಬಿಡುತ್ತೆ. ಯಾಕಂದ್ರೆ ಅದ್ಮೇಲೆ ಚಟ್ನಿ ಹಾಕ್ಬಿಟ್ಟಿದ್ರು. ವಡೆ ಫ್ಲೇವರ್ನ ಕಂಪ್ಲೀಟಾಗಿ ಮರ್ಜ್ ಮಾಡಿಬಿಡುತ್ತೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ಇನ್ನೊಂದು, ಇವರು ಫುಡ್ನ ಯಾವುದೇ ಪ್ಲೇಟಲ್ಲಾಗಲಿ, ಯೂಸ್ ಅಂತಿರೋ ಪ್ಲೇಟಲ್ಲಾಗಲಿ ಇಲ್ಲ ನಾರ್ಮಲ್ ಪ್ಲೇಟಲ್ಲಾಗಲಿ ಕೊಡಲ್ಲ. ಒಂದು ತೇಗದ ಎಲೆ ಮೇಲೆ ಕೊಡ್ತಾರೆ. ಚೆನ್ನಾಗಿದೆ. ಆ್ಯಕ್ಚುಲಿ ಹೆಲ್ತ್ಗೂ ಒಳ್ಳೆಯದು. ಕಸನೂ ಜಾಸ್ತಿ ಆಗಲ್ಲ. ಡಿಕಂಪೋಸ್ ಆಗೋವಂಥ ಎಲೆನೇ ಕೊಟ್ಟಿದ್ದಾರೆ. ಪ್ಲಾಸ್ಟಿಕ್ ಯೂಸ್ ಮಾಡ್ತಾಯಿಲ್ಲ. ಇದು ಕೂಡ ಒಳ್ಳೇದಂತಲೇ ಹೇಳ್ಬೋದು. ನಿಜ ಇಡ್ಲಿ ಮಜಾ ಇದೆ. ಮಸ್ಟ್ ಟ್ರೈ. ತಟ್ಟೆ ಇಡ್ಲಿನ ಟ್ರೈ ಮಾಡಿ. ಒಂದು ಇಡ್ಲಿ ಒಬ್ಬರಿಗೆ ಫುಲ್ ಆಗಿಬಿಡುತ್ತೆ. ಚಿಕ್ಕ ಇಡ್ಲಿ ಆದರೆ ಹೇಳಿ ತೊಗೊಳ್ಳಿ, ನಿಮ್ಗೆ ಪರ್ಫೆಕ್ಟಾಗಿರುತ್ತೆ. ಪ್ರೈಸ್ ಗೊತ್ತಿಲ್ಲ, ಅವ್ರನ್ನ ಕೇಳಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನೆಕ್ಸ್ಟ್ ಐಟಮು ಇವರ ಚಿತ್ರಾನ್ನ, ಅದನ್ನು ಕೂಡ ಟ್ರೈ ಮಾಡೋಣ. ಅದು ಸಿಕ್ಕಾಬಟ್ಟೆ ಫೇಮಸ್ ಅಂತ ಕೇಳಿದ್ದೆ. ಬಟ್ ಇಡ್ಲಿ ಚಟ್ನಿ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ನನಗಂತೂ ಇಷ್ಟ ಆಗೋಯ್ತು. ಪರ್ಸ್ನಲ್ ಫೇವ್ರೇಟ್ ಆಗೋಯ್ತು. ಲಾಸ್ಟ್ ಬೈಟ್ ಮಾಡಿ ಚಿತ್ರಾನ್ನ ಟ್ರೈ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು ಸರ್? ಚೇತನ್. ಹಾಂ ಸರ್, ಚೇತನ್ ಅಂತ. ನಿಮ್ಮ ಹೆಸರಲ್ಲೇ ಹೋಟ್ಲ್ ಸ್ಟಾರ್ಟ್ ಮಾಡಿದ್ದೀರಾ? ಹೌದು. ಎಷ್ಟು ವರ್ಷ ಆಯ್ತು ಸರ್ ಸ್ಟಾರ್ಟ್ ಆಗಿ? 81. ಒಂದು ವರ್ಷ ಎಷ್ಟು? 81 ಹತ್ತಿರ 43 ವರ್ಷನಾ? 43 ವರ್ಷ ಆಯಿತು. ಲೋಕಲಿ ಸಿಕ್ಕಾಬಟ್ಟೆ ಪಾಪ್ಯುಲರು. ಬೆಳಗ್ಗೆ ಟೈಮ್ ಜನ ಬರ್ತಾರೆ. ಏನೇನು ಸಿಗುತ್ತೆ ಸರ್? ಇಡ್ಲಿ, ಚಿತ್ರಾನ್ನ, ಓಕೆ, ಮಸಾಲೆ ವಡೆ, ಓಕೆ, ಕೆಂಪು ಚಟ್ನಿ. ಓಕೆ, ಎರಡೇ ಐಟಮು. ಸಿಕ್ಕಾಬಟ್ಟೆ ಜನ ಬರ್ತಾರಲ್ಲ, ಏನು ಸ್ಪೆಷಲ್ ಅಂತ ಹೇಳ್ತೀರಾ? ಕೆಂಪು ಚಟ್ನಿ. ಓಕೆ, ಇಷ್ಟಪಡ್ತಾರೆ. ಕೆಂಪು ಚಟ್ನಿ ಸಿಕ್ಕಾಬಟ್ಟೆ ಇಷ್ಟಪಡ್ತಾರೆ. ಖಾರ ಇರುತ್ತಾ? ಖಾರ ಇರುತ್ತೆ. ಖಾರ ಕೆಂಪು ಚಟ್ನಿ. ಓಕೆ, ಜನ ಸಿಕ್ಕಾಬಟ್ಟೆ ಇಷ್ಟಪಡ್ತೀರಾ ಅಂತ ಹೇಳ್ತಾ ಇದ್ದೀರಾ. ಇದರ ಟೈಮಿಂಗ್ಸ್ ಸರ್? ಬೆಳಿಗ್ಗೆ 8ರಿಂದ 11:30. 8ರಿಂದ 11. ಸೋಮವಾರ ರಜೆ ಇರುತ್ತೆ. ಸೋಮವಾರ ಒಂದಿನ ರಜೆ ಇರುತ್ತೆ. ಓಕೆ, ಇದರ ಯಾವ ಜಾಗದಲ್ಲಿ ಬರುತ್ತೆ ಲೊಕೇಶನು?
ಇದು ಹಂಪಿ ನಗರ. ಹಂಪಿ ನಗರ ಫುಲ್ ಬ್ಯಾಕ್ ಸೈಡ್. ಸ್ವಿಮ್ಮಿಂಗ್ ಪೂಲ್ ಬ್ಯಾಕ್ ಸೈಡ್. ಓಕೆ, 43 ವರ್ಷದಿಂದ ಇದೇ ಜಾಗದಲ್ಲಿ ಮಾಡ್ತಾ ಇಲ್ಲ ಬೇರೆ ಜಾಗದಲ್ಲಿ ಇತ್ತು? ಬೇರೆ ಇಲ್ಲ, ಇದೇ ಏರಿಯಾನಲ್ಲಿ ಉಂಟು. ಇದೇ ಏರಿಯಾದಲ್ಲಿ ಇತ್ತು. ಇಲ್ಲಿ ಶಿಫ್ಟ್ ಆಗಿ ಎಷ್ಟು ವರ್ಷ ಆಯಿತು? 25 ವರ್ಷ ಆಯಿತು. 26 ವರ್ಷ. ಓಕೆ, ಕ್ರೌಡ್ ಇಷ್ಟು ಜನ ಬರ್ತಾರಲ್ಲ, ಏನು ಸ್ಪೆಷಲ್ ಯೂನಿಕ್ ಏನಂತೀರಾ? ಯಾಕಂದ್ರೆ ಸುಮಾರು ಕಡೆ ಇಡ್ಲಿ ಒಟ್ಟುಗಳು ಸಿಗ್ತವೆ, ಗಲ್ಲಿಗೆ ಒಂದಿದೆ, ನಿಮ್ಮನ್ನೇ ಯಾಕೆ ಹುಡ್ಕೊಂಡು ಬರ್ತಾ ಇದ್ದಾರೆ? ಕಾರಣ ಚಟ್ನಿ ತುಂಬ ಇಷ್ಟಪಡ್ತಾರೆ. ಚಟ್ನಿ ಇಷ್ಟಪಡ್ತಾರೆ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ನಮಸ್ಕಾರ. ಐಟಮ್ ತೊಗೊಂಡಿದ್ದೀವಿ. ಇವರ ಚಿತ್ರಾನ್ನ ಹಂಗೆ ಕಲಿಸ್ತಾ ಇರ್ತಾರೆ ಬ್ಯಾಚ್ ವೈಸಲ್ಲಿ. ಕಲಸಿ ಖಾಲಿ ಆಗ್ತಿದ್ದಂಗೆ ಮತ್ತೆ ಹೊಸ ಫ್ರೆಶ್ ಬಿಸಿ ರೈಸ್ ಹಾಕಿ ಮತ್ತೆ ಕಲಿಸ್ಕೊಡ್ತಾರೆ. ನಿಂಬೆಹಣ್ಣು ಚಿತ್ರಾನ್ನ ಬ್ಯಾಚ್ ವೈಸು ಒಂದೇ ಬಾರಿ ಪ್ರಿಪೇರ್ ಮಾಡಿಬಿಟ್ಟು ಇಟ್ಬಿಡಲ್ಲ, ಆವಾಗ ರೆಡಿ ಮಾಡಿ ಕೊಡ್ತಾರೆ. ಒಂದು ಬಾರಿಗೆ ಏನಿಲ್ಲ ಅಂದರೆ ಒಂದು 20ರಿಂದ 25 ಚಿತ್ರಾನ್ನ ಕಲಿಸ್ತಾರೆ ಅಂತಲೇ ಹೇಳ್ಬೋದು. ಗಟ್ಟಿ ಚಟ್ನಿ ಸಿಕ್ಕಾಬಟ್ಟೆ ಸ್ಪೈಸಿ. ಇದಕ್ಕೆ ಹೇಗಿರುತ್ತೆ ಅಂದರೆ ಅಷ್ಟು ಸ್ಪೈಸಿ ಆಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಒಂದು ಬೈಟ್ ಮಾಡೋಣ. ಚೆನ್ನಾಗಿದೆ. ನಿಂಬೆಹಣ್ಣು ಫ್ಲೇವರ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಜಾಸ್ತಿ ಹಾಕಿದರೆ ಮಜಾ ಇದ್ದಿರೋದು. ಆ ಫ್ಲೇವರ್ ಸ್ವಲ್ಪ ಕಮ್ಮಿ ಅನ್ನಿಸ್ತಾ ಇದೆ. ಚಟ್ನಿ ಜೊತೆ ಟ್ರೈ ಮಾಡೋಣ, ಆಗ ಜಡ್ಜ್ಮೆಂಟ್ ಸಿಕ್ಬಿಡುತ್ತೆ. ಓ, ನೀವು ಹಂಗೆ ತಿನ್ನೋದಕ್ಕಿಂತ ಕೆಂಪು ಚಟ್ನಿ ಜೊತೆ ಮಿಕ್ಸ್ ಮಾಡ್ಕೊತೀನಿ, ಮಜಾ ಇದೆ. ಒಂದು ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ. ಟೇಸ್ಟ್ ಆಗಲಿ ಫ್ಲೇವರ್ ಆಗಲಿ ಡಿಫ್ರೆಂಟಾಗಿ ಸ್ವಲ್ಪ ಬೇರೆ ಥರನೇ ಸಿಗುತ್ತೆ ನಿಮಗೆ. ನಾರ್ಮಲ್ ಚಿತ್ರಾನ್ನ ತಿಂದರೆ ಸ್ವಲ್ಪ ಅದು ನಿಂಬೆಹಣ್ಣು ಫ್ಲೇವರಿಂದ ಸ್ವಲ್ಪ ಜಾಸ್ತಿ ಇದ್ದರೆ ಮಜಾ ಇದ್ದಿರೋದು, ಅದು ಕಮ್ಮಿ ಇದೆ ಅಂತ ಅನಿಸುತ್ತೆ. ಬಟ್ಟು ಚಟ್ನಿ ಜೊತೆ ತಿಂದರೆ ಮಜಾ ಇದೆ, ಒಂದು ಬೆಸ್ಟ್ ಟೇಸ್ಟ್ ಕೊಡ್ತಾಯಿದೆ. ಪ್ರೈಸ್ ವೈಸು ಆಲ್ರೆಡಿ ಅವ್ರನ್ನ ಮಾತಾಡಿಸಿದ್ದೀನಿ. ಇಡ್ಲಿ ಬಂದು ನಿಮಗೆ 35 ರೂಪಾಯಿ. ಸಿಂಗಲ್ಲು ಚಿಕ್ಕ ಇಡ್ಲಿ ಆದರೆ 2 ಇಡ್ಲಿಗೆ 35, ತಟ್ಟೆ ಇಡ್ಲಿ ಆದರೆ 1 ಇಡ್ಲಿಗೆ 35, ವಿತ್ತು ವಡೆ ಬೇಕಂದರೆ ನಿಮಗೆ 40 ರೂಪಾಯಿ ಆಗುತ್ತೆ. ಚಿತ್ರಾನ್ನ ಹಾಫ್ ತೊಗೊಂಡ್ರೆ 25, ಫುಲ್ ತೊಗೊಂಡ್ರೆ 40. ಚಟ್ನಿ ಜೊತೆ ಚಿತ್ರಾನ್ನ ಮಸ್ತಾಗಿದೆ. ಬೆಳಗ್ಗೆ ಬಂದರೆ ಇಡ್ಲಿ ತಿನ್ಬೋದು, ಸಿಂಗಲ್ ಇಡ್ಲಿ ತಿನ್ನಿ, ಜೊತೆ ಒಂದು ಹಾಫ್ ಚಿತ್ರಾನ್ನ ತಿನ್ನಿ. ಗಟ್ಟಿ ಚಟ್ನಿ ಮಾತ್ರ ಅವ್ರು ಹಾಕಿಲ್ಲ ಅಂದ್ರೆ ಕೇಳಿ ಹಾಕ್ಕೊಳ್ಳಿ, ನಿಜ ಚೆನ್ನಾಗಿದೆ. ಆ ಸ್ಪೈಸಿನೆಸ್ಸು ನಿಮಗೆ ಒಂಥರ ಬೆಳಗ್ಗೆನ ಒಂದು ಚಳಿಯಲ್ಲಿ ಬಂದಿರ್ತಿರಲ್ಲ, ಕಿಕ್ ಕೊಡುತ್ತೆ, ಅಷ್ಟು ಸಖತ್ತಾಗಿದೆ. ಈ ಜಾಗದ ಬಗ್ಗೆ ನಾನು ಆಲ್ರೆಡಿ ಹೇಳ್ದಂಗೆ ಶುರುವಾಗಿ 43 ವರ್ಷ ಆಗಿದೆ. ಜಸ್ಟ್ 2 ಐಟಮು, ಬೇರೆ ಏನೂ ಮಾಡಲ್ಲ. ಪೂರಿ ಪೊಂಗಲು ಏನೂ ಮಾಡಲ್ಲ, ಜಸ್ಟ್ ಚಿತ್ರಾನ್ನ ಜೊತೆಗೆ ತಟ್ಟೆ ಇಡ್ಲಿ ಚಿಕ್ಕ ಇಡ್ಲಿ ಇಷ್ಟೇ ಮಾಡ್ಕೊಂಬರ್ತಾರೆ. ಎಕ್ಸ್ಟ್ರಾ ಬೇಕಾದ್ರೆ ಒಂದು ವಡೆ ಸಿಗುತ್ತೆ, ಮಸಾಲೆ ವಡೆ. ಸೊ ನೀವೇನಾದರೂ ವಿಜಯನಗರ ಕಡೆ ಬಂದರೆ ಒಂದು ವೇಳೆ ಬ್ರೇಕ್ಫಾಸ್ಟ್ ಮಾಡಬೇಕಂದ್ರೆ RPC ಒಟ್ಟು ಸ್ವಿಮ್ಮಿಂಗ್ ಪೂಲ್ ಪಾರ್ಕ್ ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ. ಇಲ್ಲ ಗೂಗಲಲ್ಲಿ ಚೇತನ್ ತಟ್ಟೆ ಇಡ್ಲಿ ಅಂತ ಹೊಡೆದ್ರೆ ಇದರ ಲೊಕೇಶನ್ ನಿಮಗೆ ಸಿಗುತ್ತೆ, ಒಂದು ಟ್ರೈ ಮಾಡ್ಬೋದು. ಯಾವುದೇ ಥರದ ಬೋರ್ಡ್ ಇಲ್ಲ, ಎಂಥದ್ದಿಲ್ಲ. ಮನೆ ಕೆಳಗಡೆ ಒಂದು ಚಿಕ್ಕ 2 ಶೆಡ್ ಇದೆ. ಒಂದು ಶೆಡ್ಡಲ್ಲಿ ಅಡುಗೆ ಮಾಡ್ತಾರೆ, ಪಕ್ಕ ಶೆಡ್ಡಲ್ಲಿ ಫುಡ್ನ ಸರ್ವ್ ಮಾಡ್ತಾರೆ. ಒಂದೊಳ್ಳೆ ಬ್ರೇಕ್ಫಾಸ್ಟ್ ಆಗುತ್ತೆ. ಹೆವಿ ಅನ್ಸಲ್ಲ, ಸೋಡಾ ಗಿಡಲ್ಲ ಏನೂ ಯೂಸ್ ಮಾಡಲ್ಲ. ತಿಂದಾಗಲೇ ಲೈಟ್ ಅನಿಸುತ್ತೆ, ಬಾಯಿಗೆ ಇಟ್ಟ ತಕ್ಷಣ ಸೋಡಾ ಇದ್ದರೆ ಒಂದು ಹೆವಿ ಅನಿಸ್ಬಿಡುತ್ತೆ. ಇಲ್ಲಿ ಇಡ್ಲಿಲಾಗಲಿ ಈ ರೈಸಲ್ಲಾಗಲಿ ಆ ಥರ ಏನೂ ಅನಿಸ್ತಾ ಇಲ್ಲ, ಚೆನ್ನಾಗಿದೆ. ಹೋಮ್ಲಿ ಸ್ಟೈಲು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಸೊ ಈ ಜಾಗದ ಬಗ್ಗೆ ನೀವೇನಾದ್ರು ಕೇಳಿದರೆ ಇಲ್ಲ ಟೇಸ್ಟ್ ಮಾಡಿದರೆ ಟೇಸ್ಟ್ ಆಗಿತ್ತು ನನ್ನ ಕಮೆಂಟ್ ತಿಳಿಸಿ. ಇಲ್ಲ ಟೇಸ್ಟ್ ಮೇಲೆ ಬಂದು ಟೇಸ್ಟ್ ಮಾಡಿಬಿಟ್ಟು ಅದು ಕೂಡ ಟೇಸ್ಟ್ ಆಗಿತ್ತು ನನ್ನ ಕಮೆಂಟ್ ತಿಳಿಸಿ. ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ಕೊತೀನಿ. ಇನ್ನೊಂದು ಇದೇ ಥರ ಡಿಫ್ರೆಂಟ್ ಆಗಿರೋಂಥ ಕನ್ನಡ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.